ಇವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರು ತೇಜಸ್ವಿ ರಾಮ್ ಅಂತ. ಇವ್ರದ್ದು ಡೀಟೇಲ್ಸು ಲಾಸ್ಟಲ್ಲಿ ಬರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇವರು ಬ್ಯಾಕ್ ಪಾಸ್ಚರ್ ನೋಡಿ. ಇವರು ಡೆಡ್ ಲಿಫ್ಟ್ಗೆ ವರ್ಕೌಟ್ ಮಾಡ್ತಾ ಇದ್ದಾರೆ ಲೋವರ್ ಬ್ಯಾಕ್ಗೆ. ಸೊ ವರ್ಕೌಟಲ್ಲಿ ವೆಯ್ಟ್ ಜಾಸ್ತಿ ಲಿಫ್ಟ್ ಮಾಡಿದರೆ ವೆಯ್ಟ್ಸ್ ಕೂಡ ಜಾಸ್ತಿ ಇಲ್ಲ. ರೆಪಿಟೇಷನ್ 15 ಕೌಂಟ್ಸ್ವರೆಗೂ ಮಾಡ್ತಾ ಇದ್ದಾರೆ. ಸೊ ಇವ್ರ ಕಡೆಯಿಂದ ನಿಮಗೋಸ್ಕರ ಒಂದು ಮೆಸೇಜು ಇದೆ, ಅದು ಏನು ಅಂತ ನೋಡಿ. ಆಮೇಲೆ ಇವ್ರದ್ದು ಇಂಟ್ರೊಡಕ್ಷನ್ ಕೂಡ ನಿಮಗೆ ನೆಕ್ಸ್ಟ್ ಬರುತ್ತೆ. ಏನಕ್ಕೆ ಹೆವಿ ವೇಟ್ ಹೊಡಿಯಲ್ಲ? ನಾ ಏನಕ್ಕೆ ಹೆವಿ ವೇಟ್ ಹೊಡಿಯಲ್ಲ ಅಂದರೆ, ನಾವೊಂದು ಬಾಡಿ ಬಿಲ್ಡರ್ಸ್ ಓಕೆನಾ, ನಾವೊಂದು ವೆಯ್ಟ್ ಲಿಫ್ಟ್ ಹೊಡ್ಸಲ್ಲ, ಸುಮ್ಮನೆ ವೆಯ್ಟ್ ಲಿಫ್ಟ್ ಮಾಡಿ ಹೊಡಿಬೇಕು. ಸೊ ನಮ್ಮ ಮಸಲ್ ಕನೆಕ್ಟ್ ಮಾಡಿ ಮಾಡಬೇಕು. ಸೊ ನಮ್ಮ ಮಸಲ್ ಕೆಪಾಸಿಟಿ ಎಷ್ಟಿರುತ್ತೋ ಅದ್ರ ಪ್ರಕಾರ ಎತ್ತಿದ್ರೆ ಒಳ್ಳೇದು. ಅದಕ್ಕೋಸ್ಕರ ನಾನು ಬರೀ ಹಂಗೆ ಲೈಟ್ ವೆಯ್ಟ್ ಮಾಡ್ತೀನಿ. ಸುಮಾರು ಜನ ಬೇರೆ ಹೆವಿ ವೇಟ್ ಹೊಡಿಬೇಡ ಅಂದಿರೋನು ಸುಮ್ಮನೆ ಅವ್ನಿಗೆ ಎತ್ತಕ್ಕಾಗಲ್ಲ ಅಂದ್ರೂ ಫಾರ್ಮ್ ಇಲ್ಲ ಅಂದ್ರೂ ಏನಂದ್ರೆ ದೇ ವಿಲ್ ಗೋ ಬಿಹೈಂಡ್ PR. ಅವ್ರ ಕೋಚ್ ಒಂದು PR ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಹೋಗ್ತಾರೆ. ಸೊ ಅದರಿಂದ ಏನು ಯೂಸ್ ಆಗಲ್ಲ. ಅದು ನಮ್ಮ ಬಾಡಿ ಕೆಪಾಸಿಟಿ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಲಿಫ್ಟ್ ಮಾಡಿದ್ರೆ ಮೇನ್ ಆಗಿ ಲೋ ವೆಯ್ಟ್ಸ್ ಅಂಡ್ ಮೋರ್ ರೆಪಿಟೇಷನ್ ಕನೆಕ್ಟ್ ಯುವರ್ ಇನ್ಕ್ರೀಸ್ ಮಾಡಿ 2.5 ಆ ಥರ ಒಂದೇ ಸತಿ ಬೇಕಾಗುತ್ತೆ.